ಕೊನೆಯ ದೀಪ. ಒಂದು ಪುಟ್ಟ ಹಳ್ಳಿ. ಹಳ್ಳಿಯ ಅಂಚಿನಲ್ಲಿ ಹಳೆಯ ಮಣ್ಣಿನ ಮನೆ. ಆ ಮನೆಯಲ್ಲಿ ವಾಸಿಸಿದ್ದವನು ರಾಮಣ್ಣ. ಬಡವನು, ಆದರೆ ಹೃದಯ ತುಂಬ ದೊಡ್ಡದು. ರಾಮಣ್ಣನ ಬಳಿ ಹೆಚ್ಚೇನೂ ಇರಲಿಲ್ಲ. ಒಂದು ಜೋಡಿ ಬಟ್ಟಿ, ಹಳೆಯ ಚಪ್ಪಲಿ ಮತ್ತು ಪ್ರತಿದಿನ ಸಂಜೆ ಮನೆ ಮುಂದೆ ಹಚ್ಚುವ ಒಂದು ಚಿಕ್ಕ ದೀಪ. ಆ ದೀಪವೇ ಅವನ ಜೀವನದ ಏಕೈಕ ಅಭ್ಯಾಸ. ಜನ ಕೇಳುತ್ತಿದ್ದರು, ರಾಮಣ್ಣ, ನಿನ್ನ ಬಳಿ ತಿನ್ನಲು ಸಾಕಾಗಲ್ಲ, ಆದರೂ ದೀಪ ಏಕೆ ಹಚ್ಚುತ್ತೀಯಾ? ರಾಮಣ್ಣ ನಗುಮುಖದಿಂದ ಹೇಳುತ್ತಿದ್ದ, ಈ ದೀಪ ಯಾರಿಗಾದರೂ ದಾರಿ ತೋರಿಸಿದ್ರೆ ಸಾಕು. ಒಂದು ಮಳೆಗಾಲದ ರಾತ್ರಿ. ಭಾರೀ ಗಾಳಿ, ಕತ್ತಲು, ಮಳೆ. ಹಳ್ಳಿಯ ಹೊರಗಿನಿಂದ ಒಬ್ಬ ಅಪರಿಚಿತ ಪ್ರಯಾಣಿಕ ದಾರಿ ತಪ್ಪಿ ಅಲೆಯುತ್ತಿದ್ದ. ಎಲ್ಲೆಡೆ ಕತ್ತಲು. ಅಷ್ಟರಲ್ಲಿ ದೂರದಲ್ಲಿ ಮಿನುಗುವ ಒಂದು ಚಿಕ್ಕ ಬೆಳಕು ಕಾಣಿಸಿತು. ಅದೇ ರಾಮಣ್ಣನ ಮನೆಯ ದೀಪ. ಆ ಬೆಳಕನ್ನೇ ನಂಬಿ ಪ್ರಯಾಣಿಕ ಮನೆಗೆ ತಲುಪಿದ. ರಾಮಣ್ಣ ಅವನಿಗೆ ಒಳಗೆ ಕೂರಿಸಿ ಇದ್ದ ಸ್ವಲ್ಪ ಅನ್ನವನ್ನೇ ಹಂಚಿಕೊಂಡ. ಬಟ್ಟೆ ಒಣಗಲು ಕೊಟ್ಟ, ವಿಶ್ರಾಂತಿ ನೀಡಿದ. ಬೆಳಿಗ್ಗೆ ಪ್ರಯಾಣಿಕ ಹೊರಡುವಾಗ ಹೇಳಿದ, ನಿನ್ನ ದೀಪ ನನ್ನ ಜೀವ ಉಳಿಸಿತು. ರಾಮಣ್ಣ ನಗುತ್ತಾ ಉತ್ತರಿಸಿದ, ಅದು ನನ್ನ ದೀಪ ಅಲ್ಲ, ಮಾನವೀಯತೆಯ ಬೆಳಕು. ಕೆಲವು ವರ್ಷಗಳ ನಂತರ ಆ ಪ್ರಯಾಣಿಕ ದೊಡ್ಡ ಅಧಿಕಾರಿಯಾಗಿ ಅದೇ ಹಳ್ಳಿಗೆ ಬಂದ. ಹಳ್ಳಿಗೆ ಶಾಲೆ, ಆಸ್ಪತ್ರೆ, ರಸ್ತೆ ಎಲ್ಲವೂ ನಿರ್ಮಿಸಿದ. ಜನರು ಕೇಳಿದರು, ಈ ಹಳ್ಳಿಯನ್ನೇ ಏಕೆ ಆರಿಸಿದ್ದೀರಿ? ಅವನು ಹೇಳಿದ, ಒಂದು ಕಾಲದಲ್ಲಿ ಇಲ್ಲಿ ಒಬ್ಬ ಬಡವನು ಹಚ್ಚಿದ ದೀಪ ನನ್ನ ಬದುಕಿಗೆ ದಾರಿ ತೋರಿಸಿತು. ಆ ದಿನದಿಂದ ಆ ಹಳ್ಳಿ ತಿಳಿಯಲ್ಪಟ್ಟಿತು, ಒಂದು ದೀಪ 1000 ಜೀವನಗಳಿಗೆ ಬೆಳಕು ನೀಡಿದ ಹಳ್ಳಿ ಎಂದು. ಪಾಠ: ಸಂಪತ್ತು ದೊಡ್ಡದಾಗಬೇಕೆಂದಿಲ್ಲ, ಹೃದಯ ದೊಡ್ಡದಾದರೆ ಸಾಕು.